ಇಡೀ ಜಗತ್ತಲ್ಲೇ ಫೇಮಸ್ ಇಂಡಸ್ಟ್ರಿ ಅಂದರೆ ಫ್ಯಾಷನ್ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಫ್ಯಾಷನ್ ಇಂಡಸ್ಟ್ರಿಯ ಕೆಲವೊಂದು ಡಾರ್ಕೆಸ್ಟ್ ಪಾರ್ಟ್ಸ್ ಆ್ಯಂಡ್ ಇವನ್ ಅದರಲ್ಲಿರುವಂಥ ಕೆಲವು ಫ್ಯಾಕ್ಟ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಫ್ಯಾಷನ್ ಇಂಡಸ್ಟ್ರಿ ನಡೆಯೋದೇ ಫ್ಯಾಷನ್ ಮಾಡೆಲ್ಸಿಂದ ಆ್ಯಂಡ್ ಅವರ ರ್ಯಾಂಪ್ ವಾಕ್ಸ್, ಹೌದಾ, ಅವರು ರೆಪ್ರೆಸೆಂಟ್ ಮಾಡುವಂಥ ಕ್ಲಾತ್ಸ್ ಆಗಲಿ ಅಥವಾ ಜ್ಯುವೆಲ್ರೀಸ್, ಎವ್ರಿಥಿಂಗ್. ಓಕೆ, ಸೊ ಮಾಡೆಲ್ಸಿಂದ ನಡೆಯುತ್ತೆ. ಇಲ್ಲಿ ಫ್ಯಾಷನ್ ಮಾಡೆಲ್ಸ್ ಲೈಫ್ ಸ್ಟೈಲ್ ನೋಡೋದಾದರೆ ಆಲ್ಮೋಸ್ಟ್ ನೀವು ನೋಡಿರ್ತೀರ, ತುಂಬ ಫ್ಯಾಷನ್ ಮಾಡೆಲ್ ಲಕ್ಸುರಿ ಹೌಸ್, ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ದೊಡ್ಡ ಕಾರ್ಗಳು, ದೊಡ್ಡ ದೊಡ್ಡ ಬಂಗ್ಲೆ ಆ್ಯಂಡ್ ದೊಡ್ಡ ದೊಡ್ಡ ವೆಕೇಶನ್ಸ್, ಹೌದಾ, ಈ ಥರ ಎಲ್ಲ ಹೋಗಿ ಆ್ಯಂಡ್ ಇವನ್ ಫೋಟೋ ಶೂಟ್ ಮಾಡಿಸಿ ಆ ಫೋಟೋಸ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕ್ಕೊಂಡಿರ್ತಾರೆ. ಅವೆಲ್ಲ ನೋಡಿದಾಗ ಅನ್ಸುತ್ತೆ, ಓಕೆ, ಇವ್ರು ತುಂಬ ದುಡ್ಡು ಮಾಡ್ತಾ ಇದ್ದಾರೆ, ತುಂಬ ರಿಚ್ ಇದ್ದಾರೆ, ಮಾಡೆಲ್ಸ್ ಅಂದರೆ ರಿಚ್ಚು ಅಂತ ಅನ್ಕೊಂತೀವಿ. ಬಟ್ ನೋ, ಆಕ್ಚುಲಿ ಫ್ಯಾಷನ್ ಮಾಡೆಲ್ಸ್ ಲೈಫ್ ಸ್ಟೈಲ್ ಅಷ್ಟು ರಿಚ್ ಆಗಿರೋದಿಲ್ಲ. ಅಕಾರ್ಡಿಂಗ್ ಟು ಸ್ಯಾಲರಿ ಎಕ್ಸ್ಪ್ಲೋರರ್, ಸ್ಯಾಲರಿ ಕಂಪ್ಯಾರಿಸನ್ ಆ್ಯಂಡ್ ಕರಿಯರ್ ರಿಸೋರ್ಸ್ ವೆಬ್ಸೈಟ್ ಹೇಳೋ ಪ್ರಕಾರ, ಸೊ ಇಂಡಿಯನ್ ಫ್ಯಾಷನ್ ಮಾಡೆಲ್ಸ್ ಸ್ಯಾಲ್ರಿ ಬಂದ್ಬಿಟ್ಟು ಪರ್ ಮಂತ್ 15,000 to 43,000 ಇರುತ್ತೆ. ಸೊ ಇಷ್ಟೊಂದು ಕಡಿಮೆ ಅಮೌಂಟ್ ಮಂತ್ಲಿ ತಗೊಂತಿರ್ಬೇಕಾದಾಗ ಅಷ್ಟು ಲಕ್ಸುರಿ ಲೈಫ್ನ ಹೆಂಗೆ ಲೀಡ್ ಮಾಡ್ತಾರೆ? ಸೊ ಟು ಬಿ ಫ್ರ್ಯಾಂಕ್, ಇಲ್ಲಿ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆನ್ಸರ್ ಮಾಡೋದಾದ್ರೆ, ಎಸ್, ಕೆಲವೊಂದು ಇಲ್ಲೀಗಲ್ ಆಕ್ಟಿವಿಟೀಸಿಂದ ಮತ್ತೆ ಸಮ್ಟೈಮ್ಸ್ ಪ್ರಾಸ್ಟಿಟ್ಯೂಷನ್ ಕೂಡ ನಡೆಯುತ್ತೆ. ಇವ್ರಿಗೆ ಸ್ಯಾಲ್ರಿ ಕೂಡ ಸ್ಯಾಲ್ರಿ ಥರ ಬರೋದಿಲ್ಲ, ಲೈಕ್ ಅಮೌಂಟ್ ರೂಪದಲ್ಲಿ ಕೊಡದೇನೆ ಓಚರ್ ರೂಪದಲ್ಲಿ ಅವ್ರಿಗೆ ಸಮ್ಟೈಮ್ಸ್ ಪೇಮೆಂಟ್ ಸಿಗುತ್ತೆ. ಓಚರ್ಸ್ ಅಂದರೆ ಏನು ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ 2019 ಫೋರ್ಬ್ಸ್ ಫ್ಯಾಷನ್ ರಿಸರ್ಚರ್ ಯೂಲಿಯಾ ಮೆನಿಸ್ಟರಿ ಅನ್ನೋವಂಥವ್ರು ಒಂದು ಸ್ಟಡಿನ ಪಬ್ಲಿಷ್ ಮಾಡ್ತಾರೆ. ಆ ಸ್ಟಡಿನಲ್ಲಿ ತುಂಬ ಜನ ಫ್ಯಾಷನ್ ಇನ್ಫ್ಲುಯೆನ್ಸರ್ಸ್ ಜೊತೆ ಮಾತಾಡಿರ್ತಾರೆ. ಸೊ ಅವರ ಒಪಿನಿಯನ್ಸ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನು ಶೇರ್ ಮಾಡ್ತಾರೆ. ಅದರಲ್ಲಿ ತುಂಬ ಜನ ಮಾಡೆಲ್ಸ್ ಅಕ್ಸೆಪ್ಟ್ ಮಾಡ್ತಾರೆ ದಟ್ ಬಹಳ ಸಲ ಅವ್ರಿಗೆ ದುಡ್ಡಿನ ಬದಲಾಗಿ ಗಿಫ್ಟ್ ಓಚರ್ಸ್, ಫಾರಿನ್ ಟ್ರಿಪ್ಸ್ ಆರ್ ಸಪೋಸ್ಡ್ ಫೇಮ್ ಆಸೆ ತೋರಿಸ್ಬಿಟ್ಟು ಮನೆಗೆ ಕಳಿಸಲಾಗುತ್ತೆ. ಆ್ಯಂಡ್ ಇದೇ ಸ್ಟಡಿನಲ್ಲಿ ಮಿಯಾ ಅನ್ನೋವಂಥ ಒಬ್ಬ ಮಾಡೆಲ್ ಹೇಳ್ಕೊಡ್ತಾರೆ ತನ್ನ ಜೊತೆ ಆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ. ಏನು ಅಂದರೆ, ಅವ್ರ ಮಾಡೆಲಿಂಗ್ ಟೈಮ್ನಲ್ಲಿ ಫೋನ್ ಬಿಲ್ ಕಟ್ಟೋದಕ್ಕೂ ಕೂಡ ಅವ್ರ ಹತ್ರ ದುಡ್ಡಿರಲಿಲ್ಲ. ಆ್ಯಂಡ್ ಡೈಲಿ ಅವರು ಹೊಟ್ಟೆ ಹಶ್ವಾದ್ರೆ ಬರ್ಗರ್ ತಿಂದ್ಬಿಟ್ಟು ಅವ್ರ ಹೊಟ್ಟೆನ ತುಂಬಿಸ್ಕೊಳ್ಬೇಕಾಗಿತ್ತು ಅಂತ. ಆ್ಯಂಡ್ ಇದೇ ಮಿಯಾ ಅವರು ಒಂದು ನೆಕ್ಸ್ಟ್ ಫೇಮಸ್ ಫ್ಯಾಷನ್ ಬ್ರ್ಯಾಂಡ್ ಜೊತೆ ಒಂದು ವಾರ ಕೆಲಸ ಮಾಡ್ತಾರೆ. ಸೊ ಆ ಒಂದು ವಾರದ ಪೇಮೆಂಟ್ನ ಕೇಳೋದಕ್ಕಂತ ಆ ಬ್ರ್ಯಾಂಡ್ ಅವ್ರ ಹತ್ರ ಹೋದಾಗ ಅವರು 5,000 euros ಅಂದರೆ ಇಂಡಿಯನ್ ಮನಿಗೆ ಕಂಪೇರ್ ಮಾಡಿದ್ರೆ 4,13,000. ಸೊ ಅಷ್ಟು ಅಮೌಂಟ್ ಬ್ರ್ಯಾಂಡ್ ಓಚರ್ನ ಕೊಡ್ತಾರೆ, ಮನಿ ಕೊಡೋದಿಲ್ಲ. ಸೊ ಆ ಬ್ರ್ಯಾಂಡ್ ಓಚರ್ ಕೂಡ ಅದೇ ಬ್ರ್ಯಾಂಡ್ನ ಬೊಟೇಕ್ದಾಗಿರುತ್ತೆ. ಅಂದರೆ ಅವ್ರು ಏನೇ ಪರ್ಚೇಸ್ ಮಾಡಿದ್ರು ಆ ಬ್ರ್ಯಾಂಡ್ ಬೊಟೇಕ್ನಲ್ಲೇ ಪರ್ಚೇಸ್ ಮಾಡಬೇಕು, ಔಟ್ ಆಫ್ ದಟ್ ಏನೂ ಪರ್ಚೇಸ್ ಮಾಡೋಕ್ಕಿರಲಿಲ್ಲ. ಓಕೆ, ಸೊ ಅದು ಅಲ್ಲದೆ ತುಂಬ ಜನ ಮಾಡೆಲ್ಸ್ ಕೂಡ ಹೇಳ್ಕೊಂಡಿದ್ದಾರೆ, ಅವ್ರನ್ನ ಕೆಲವೊಂದು ಈವೆಂಟ್ಸ್ಗೆ ಹೊರಗಡೆ ಕರ್ಕೊಂಡು ಹೋದಾಗ ಅಲ್ಲಿ ಅವ್ರಿಗೆ ತಿರ್ಗೋದಕ್ಕೆ, ತಿನ್ನೋದಕ್ಕೆ ಆದಂಥ ಖರ್ಚನ್ನೆಲ್ಲ ಒಂದು ವೇಳೆ ಆ ಮಾಡೆಲ್ ಆ ಇವೆಂಟ್ಸಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಪ್ರತಿ ರೂಪಾಯಿನೂ ಕೂಡ ವಸೂಲಿ ಮಾಡ್ಕೋತಾರೆ ಮಾಡೆಲ್ಸಿಂದ ಅಂತ. ಆ್ಯಂಡ್ ಆ ಇವೆಂಟ್ಸ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒಂದು ರೂಮ್ನಲ್ಲಿ 5 to 6 ಮಾಡೆಲ್ಸ್ನ ಇಡಿಸ್ತಾರೆ. ಅಂದರೆ ಒಂದೊಂದು ಮಾಡೆಲ್ಗೆ ಒಂದೊಂದು ರೂಮ್ನ ಕೊಟ್ಟಿರೋದಿಲ್ಲ ಅಲ್ಲಿ. ಓಕೆ, ಆ್ಯಂಡ್ ಆ ರೂಮ್ ರೆಂಟನ್ನು ಪ್ರತಿ ಮಾಡೆಲಿಂದನೂ ವಸೂಲಿ ಮಾಡ್ತಾರೆ. ಸೊ ಇದು ಕೂಡ ಮೇನ್ ಅಲ್ಲ ಇಲ್ಲಿ. ಸೊ ಮೇನ್ ಟಾಪಿಕ್ ಬರೋದಾದರೆ, ಮಾಡೆಲ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ 0 ಇರೋದಿಲ್ಲ, ಆ್ಯಂಡ್ ಈವನ್ ಮಾಡೆಲ್ ಸೈಜ್ ಕೂಡ 0 ಇರಬೇಕು. ಸೊ ಇದರಿಂದನೇ ಎಕ್ಸ್ಟ್ರೀಮ್ ಆಬ್ಸೆಷನ್ ಸ್ಟಾರ್ಟ್ ಆಗುತ್ತೆ ಮಾಡೆಲ್ಸ್ಗೆ, ಅದು ಸೈಜ್ 0. ಸೊ ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಸಿಂಪಲ್ ರೂಲ್ ಇದೆ, ಅದೇನಂದರೆ ಮಾಡೆಲ್ ಸೈಜು ಡ್ರೆಸ್ ಸೈಜ್ನ ಡಿಕ್ಟೇಟ್ ಮಾಡಲ್ಲ, ಡ್ರೆಸ್ ಸೈಜ್ ಮಾಡೆಲ್ ಸೈಜ್ನ ಡಿಕ್ಟೇಟ್ ಮಾಡುತ್ತೆ. ಅಂದರೆ ಮಾಡೆಲ್ಸ್ ಆ ಬಟ್ಟೆಗೆ, ಅಂದರೆ ಅವರು ಫ್ಯಾಷನ್ ಶೋ ಮಾಡುವಂಥ ಬಟ್ಟೆಗೆ ಫಿಟ್ ಆಗಲೇಬೇಕು, ಅದ್ರ ಪ್ರಕಾರ ಅವರು ಫಿಗರ್ನ ಮೇಂಟೈನ್ ಮಾಡಬೇಕು. ಒಂದು ವೇಳೆ ಅವರು ಆ ಬಟ್ಟೆಗೆ ಫಿಟ್ ಆಗಿಲ್ಲ ಅಂದರೆ ಅವರನ್ನ ಬೇರೆ ಮಾಡೆಲ್ಸಿಂದ ರಿಪ್ಲೇಸ್ ಮಾಡಲಾಗುತ್ತೆ. ರ್ಯಾಂಪ್ ವಾಕ್ ಮಾಡೋ ಮಾಡೆಲ್ಗಳಲ್ಲಿ ಸ್ಪೆಸಿಫಿಕೇಶನ್ ಇರುತ್ತೆ. ಏನು ಸ್ಪೆಸಿಫಿಕೇಶನ್ ಅಂದರೆ ಏಜ್, ಹೈಟ್, ಬಸ್ಟ್, ವೇಸ್ಟ್ ಆ್ಯಂಡ್ ಹಿಪ್ಸ್, ಹೀಗೆ ಸ್ಪೆಸಿಫಿಕ್ ಸೈಜ್ನಲ್ಲೇ ಮಾಡೆಲ್ಸ್ ತಮ್ಮನ್ನ ತಾವು ಇಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ ಲ್ಯಾಂಜರಿ ಮತ್ತು ಬಿಕಿನಿ ಮಾಡೆಲ್ಸ್ಗೆ, ಆ ಫೋಟೋಶೂಟ್ಸ್ ಮಾಡುವಂಥ ಮಾಡೆಲ್ಸ್ಗೆ ಸ್ವಲ್ಪ ಏನು ಮಾಡಲಾಗುತ್ತೆ, ಬಸ್ಟ್ ಸೈಜ್ನ ಜಾಸ್ತಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲಾಗುತ್ತೆ. ಸೊ ಕಂಪೇರ್ ಟು ಅದರ್ ಮಾಡೆಲ್ಸ್, ಅಂದರೆ ಮಾಡೆಲ್ಸ್ ಅನ್ನೋರು ಒಂದು ಸೈಜಲ್ಲಿ ಅವ್ರನ್ನ ಮೇಂಟೈನ್ ಮಾಡಬೇಕು. ಸೊ ಔಟ್ ಆಫ್ ದಟ್ ಸೈಜ್ 1 ಇಂಚು ಮುಂಚು ಕಡಿಮೆ ಆದರೂ ಕೂಡ ಅವ್ರನ್ನ ಆ ಒಂದು ಈವೆಂಟಿಂದ, ಆ ಒಂದು ಫ್ಯಾಷನ್ ಶೋ ಇಂದ ಹೊರಗಿಡಲಾಗುತ್ತೆ, ಅವ್ರನ್ನ ಅನ್ಫಿಟ್ ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಸೊ ಇದರಿಂದ ತುಂಬ ಜನ ಮಾಡೆಲ್ಸ್ ಏನು ಮಾಡ್ತಾರೆ, ಹೆದರ್ಕೊಂಡ್ಬಿಟ್ಟು ಅವ್ರ ಕರಿಯರ್ ಬಗ್ಗೆ ಯೋಚನೆ ಮಾಡಿ ತುಂಬ ಆರೋಗ್ಯ ಹಾಳು ಮಾಡ್ಕೊಂಡಿರೋ ಸ್ಥಿತಿಗಳು ಕೂಡ ಬಂದಿದೆ. ಅದನ್ನು ನಾನು ಮುಂದೆ ಹೇಳ್ತೀನಿ. ಫ್ಯಾಷನ್ ರೂಲ್ಸ್ ಇಷ್ಟೇ ಗುರು. ಫ್ಯಾಷನ್ ಕ್ಲಾತ್ಸ್ ಏನಿರುತ್ತೆ ಅವ್ರು ಹೇಳೋ ಪ್ರಕಾರ ನಾವು ನಮ್ಮ ಕ್ಲಾತ್ಸ್ನ 1 ಇಂಚು ಕೂಡ ಜಾಸ್ತಿ ಮಾಡಲ್ಲ, 1 ಇಂಚು ಕೂಡ ಕಡಿಮೆ ಮಾಡಲ್ಲ. ಸೊ ಅದ್ರ ಪ್ರಕಾರ ಮಾಡೆಲ್ಸ್ ಫಿಗರ್ಸ್ ಏನು ಮಾಡಬೇಕು, ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ಆ ಮಾಡೆಲ್ಸ್ನ ನಾವು ಪರ್ಫೆಕ್ಟ್ ಸೈಜ್ ಮಾಡೆಲ್ಸಿಂದ ರೀಪ್ಲೇಸ್ ಮಾಡ್ತೀವಿ ಅಂತ. ಓಕೆ.
ಸೊ ಇಲ್ಲಿ ಮಾಡೆಲ್ಸ್ಗೆ ಕಾಂಪಿಟೇಷನ್ಗೆ ಬೀಳ್ಬೇಕಾಗುತ್ತೆ. ಆ ಕಾಂಪಿಟೇಷನ್ ಬಂದ್ಬಿಟ್ಟು ಕಾಂಪಿಟೇಷನ್ ಟು ಸ್ಟೇ ಸ್ಲಿಮ್. ಹಾಗಾಗಿ ತುಂಬಾ ಮಾಡೆಲ್ಸ್ ಸಣ್ಣ ಆಗೋಕೆ ತಮ್ಮ ಬಾಡಿನ ತಾವು ಬೇರೆ ಬೇರೆ ರೀತಿಯಿಂದ ಹ್ಯಾರಾಸ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಮಾಡೆಲ್ಸ್ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೈಜ್ 0 ಮೇಂಟೈನ್ ಮಾಡೋದಕ್ಕೆ ಅಂದ್ರೆ ಮೆನ್ಸ್ಟ್ರಲ್ ಸೈಕಲ್ ನ ಕಂಟ್ರೋಲ್ ಮಾಡ್ಕೊಳ್ತಾರೆ. ಪೀರಿಯಡ್ಸ್ ಟೈಮ್ ನಲ್ಲಿ ಬ್ಲೀಡಿಂಗ್ ತುಂಬಾ ಆಗುತ್ತೆ ಅಂಡ್ ಅದ್ರ ಜೊತೆಗೆ ತುಂಬಾ ಬಾಡಿ ಪಾರ್ಟ್ಸ್ ಕೂಡ ಬ್ಲೋಟ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಬಸ್ಟ್, ವೇಸ್ಟ್ ಅಂಡ್ ಹಿಪ್ಸ್. ಮತ್ತೆ 0 ಸೈಜ್ ಇಲ್ಲ ಅಂದ್ರೆ ಬೇರೆ ಮಾಡೆಲ್ಸ್ ಇಂದ ರಿಪ್ಲೇಸ್ ಆಗ್ತೀವಿ ಅನ್ನೋಂತ ಭಯ ಇರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಅವ್ರಿಗೆ ಕಾಣುವಂತ ಒಂದೇ ಒಂದು ಸೊಲ್ಯೂಷನ್ ಅಂದ್ರೆ ಬರ್ತ್ ಕಂಟ್ರೋಲ್ ಪಿಲ್ಸ್. ಓಕೆ, ಆ ಬರ್ತ್ ಕಂಟ್ರೋಲ್ ಪಿಲ್ಸ್ ನ ತಗೊಂಡ್ಬಿಟ್ಟು ಪೀರಿಯಡ್ಸ್ ನ ಡಿಲೇ ಮಾಡಿ ತುಂಬಾ ಜನ ಆರೋಗ್ಯ ಹಾಳು ಮಾಡ್ಕೊಳ್ತಾರೆ. ಬಿಕಾಸ್ ಬರ್ತ್ ಕಂಟ್ರೋಲ್ ಪಿಲ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಬಾಡಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಸಮ್ಟೈಮ್ಸ್ ಫಿಮೇಲ್ ಬಾಡಿ ಪಾರ್ಟ್ಸು ಕಡಿಮೆ ಆಗೋದಕ್ಕಿಂತ ಜಾಸ್ತಿ ಆಗೋಂತ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ತುಂಬಾ ಜನ ಮಾಡೆಲ್ಸ್ ತಮ್ಮ ಕರಿಯರ್ನು ಕೂಡ ಏನ್ ಮಾಡ್ಕೊಂಡಿದ್ದಾರೆ, ಮಾಡೆಲಿಂಗ್ ಕರಿಯರ್ನ ಪರ್ಮನೆಂಟ್ ಆಗಿ ಎಂಡ್ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದ್ ರೀತಿ ಸೈಜ್ 0 ಮೇಂಟೈನ್ ಮಾಡೋದಕ್ಕೆ ಅವರ ಪ್ರೊಸೀಜರ್ ಆದ್ರೆ, ಇನ್ನೊಂದೇನಂದ್ರೆ ಕಂಪ್ಲೀಟ್ ಆಗಿ ಊಟ ಬಿಟ್ಬಿಡುವಂಥದ್ದು. ಊಟದ ವಿಷಯಕ್ಕೆ ಬಂದ್ರೆ ಊಟ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ತುಂಬಾ ಮಾಡೆಲ್ಸ್ ಕಾಟನ್ ಬಾಲ್ಸ್ ನ ಕನ್ಸ್ಯೂಮ್ ಮಾಡ್ತಾರೆ. ಲೈಕ್ ಹೆಂಗೆ ಒಂದು ಗ್ಲಾಸ್ ಅಲ್ಲಿ ಜ್ಯೂಸ್ ಹಾಕ್ಬಿಟ್ಟು ಅದರಲ್ಲಿ ಸಣ್ಣ ಸಣ್ಣ ಕಾಟನ್ ಬಾಲ್ಸ್ ನ ಅದ್ಕೊಂಡು ಲೈಕ್ ಸೋಕ್ ಮಾಡ್ಬಿಟ್ಟು ಅದನ್ನ ನುಂಗುತ್ತಾರೆ. ಇದರಿಂದ ಕೆಲವು ಮಾಡೆಲ್ಸ್ ಹೇಳ್ಕೊಳ್ಳೋ ಪ್ರಕಾರ ಅವ್ರ ಅಭಿಪ್ರಾಯ ಏನು ಅಂದ್ರೆ, ಸೊ ಆ ಕಾಟನ್ ಬಾಲ್ಸ್ ತಿನ್ನೋದ್ರಿಂದ ಮಿನಿಮಲ್ ಎನರ್ಜಿ ಸಿಗುತ್ತೆ ಅಂಡ್ ಹೊಟ್ಟೆ ಫುಲ್ ಅನ್ಸುತ್ತೆ, ಅದ್ರ ಜೊತೆಗೆ ಸ್ಕಿನ್ನಿ ಆಗಿ ಕೂಡ ಇರ್ತೀವಿ ಅಂತ. ಬಟ್ ಇದು ಎಷ್ಟರ ಮಟ್ಟಿಗೆ ಸೇಫ್? ಮಾಡೆಲ್ಸ್ ಹೆಲ್ತ್ ಇನ್ಕ್ವೈರಿಯಿಂದ ಕಂಡಕ್ಟ್ ಮಾಡಿರೋ ಒಂದು ಸರ್ವೆ ಹೇಳೋ ಪ್ರಕಾರ 40% ಆಫ್ ಮಾಡೆಲ್ಸ್ ಈಟಿಂಗ್ ಡಿಸಾರ್ಡರ್ಸ್ ಇಂದ ಬಳಲ್ತಾ ಇದ್ದಾರೆ. ಮೆಜಾರಿಟಿ ಆಗಿ ಇರುವಂತ 2 ಡಿಸಾರ್ಡರ್ಸ್ ಅಂದ್ರೆ ಅದು ಅನುರೆಕ್ಸಿಯಾ ನರ್ವೋಸಾ ಅಂಡ್ ಬುಲಿಮಿಯಾ ನರ್ವೋಸಾ ಅಂತ ಹೇಳ್ಬಿಟ್ಟು ಇವೆರಡು ಟಾಪ್ ಡಿಸಾರ್ಡರ್ಸ್ ಆಗಿದೆ. ಅನುರೆಕ್ಸಿಯಾ ಅಂದ್ರೆ ಏನು? ಸೊ ಇದು ಒಂದು ವೇಟ್ ಗೇನ್ ಬಗ್ಗೆ ಇರುವಂತ ಫಿಯರ್. ಓಕೆ, ಸೊ ಈ ಫಿಯರ್ ಇರುವಂತ ಜನ, ಈ ಡಿಸಾರ್ಡರ್ ಇರುವಂತವ್ರು ತಿನ್ನೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡ್ತಾರೆ. ಸೊ 0 ಸೈಜ್ ಅಂತ ಅನ್ಕೊಂಡು ಲೈಕ್ ಅಸಲು ಜಾಸ್ತಿ ತಿನ್ನೋದೇ ಇಲ್ಲ, ಈ ರೀತಿ ಫಿಯರ್, ತಿನ್ನೋದಕ್ಕೆ ಭಯ ಪಡುವಂತ ಫಿಯರ್. ಓಕೆ, ಸೊ ಬುಲಿಮಿಯಾ ಅಂದ್ರೆ ಏನು? ಇದರಲ್ಲಿ ತುಂಬಾ ತಿಂತಾರೆ ಜನ. ಓಕೆ, ಎಷ್ಟು ಬೇಕೋ ಅಷ್ಟು ಕನ್ಸ್ಯೂಮ್ ಮಾಡ್ತಾರೆ ಊಟನ. ಬಟ್ ಅದಾದ್ಮೇಲೆ ಅವ್ರಿಗೊಂದು ಭಯ ಕಾಡಕ್ ಸ್ಟಾರ್ಟ್ ಆಗುತ್ತೆ, ಫ್ಯಾಟ್ ಆಗ್ಬಿಟ್ರೆ. ಆಗ ಅವರು ಎಕ್ಸ್ಟ್ರೀಮ್ ಎಕ್ಸರ್ಸೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ತಿಂದ ತಕ್ಷಣನೇ. ಅದು ಇಲ್ದೇನೆ ಇನ್ನೊಂದು ರೀತಿಯಿಂದ ಏನ್ ಮಾಡ್ತಾರೆ, ಫುಡ್ ನ ವಾಮಿಟ್ ಮಾಡ್ಕೊಂಡು ತಿಂದಿದ್ನೆಲ್ಲ ಹೊರ ಹಾಕುವಂತ ಒಂದು ಪ್ರೊಸೀಜರ್ ನಡೆಸ್ತಾರೆ. ಸೊ ಇದು ಬುಲಿಮಿಯಾ ಅಂತ. ಸೊ ಈ 2 ಡಿಸಾರ್ಡರ್ಸ್ ಇಂದ ತುಂಬಾ ಜನ ಮಾಡೆಲ್ ಸಫರ್ ಆಗ್ತಾ ಇದ್ದಾರೆ. ಆಗಸ್ಟ್ 2006 ಇಂದ ಫೆಬ್ರವರಿ 2007 ವರೆಗೆ ಈ ಡಿಸಾರ್ಡರ್ ಇಂದಾನೆ ಅರೌಂಡ್ 3 ಯಂಗ್ ಮಾಡೆಲ್ಸ್ ಏನಾಗಿದೆ, ಡೆತ್ ಆಗಿದ್ದಾರೆ. ಸೊ ಈ ಇಂಡಸ್ಟ್ರಿನಲ್ಲಿ ಕೆಲವು ಇಲ್ಲಿಗಲ್ ಆಕ್ಟಿವಿಟೀಸ್ ಕೂಡ ನಡೆಯುತ್ತೆ, ಲೈಕ್ ಸೆಕ್ಸ್ ಅಂಡ್ ಪ್ರಾಸ್ಟಿಟ್ಯೂಷನ್. ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಮಾಡೆಲ್ಸ್ಗೆ ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ, ಲೈಕ್ ಏಜ್ 30 ಅಂತ. ಓಕೆ, ಸೊ ಯಾವಾಗ ಮಾಡೆಲ್ 30 ಇಯರ್ಸ್ ನ ಟಚ್ ಮಾಡ್ತಾರೋ ಆಗ ಅವ್ರನ್ನ 15 to 26 ಇಯರ್ಸ್ ಇರುವಂತ ಯಂಗ್ ಮಾಡೆಲ್ಗೆ ರೀಪ್ಲೇಸ್ ಮಾಡಲಾಗುತ್ತೆ. ಸೊ ಮೋಸ್ಟ್ ಆಫ್ ಮಾಡೆಲ್ಸ್ಗೆ ಒಂದು ಥಾಟ್ ಬರುತ್ತೆ, ಏನು ಅಂದ್ರೆ ಏನೇ ಅಚೀವ್ ಮಾಡೋದಿದ್ರು ಈ ಮಿನಿಮಮ್ ಲಿಮಿಟೆಡ್ ಟೈಮ್ ನಲ್ಲೇ ನಾವೇನ್ ಮಾಡ್ಬೇಕು, ಅಚೀವ್ ಮಾಡಬೇಕು. ಡಾರ್ಕೆಸ್ಟ್ ಪಾರ್ಟ್ ಆಫ್ ದಿಸ್ ಇಂಡಸ್ಟ್ರಿ ಈ ಕಡಿಮೆ ಟೈಮ್ ನಲ್ಲಿ ತಮ್ಮನ್ನು ತಾವು ಬೇಗ ಸಕ್ಸಸ್ಫುಲ್ ಮಾಡ್ಕೊಳ್ಬೇಕು ಅಂದ್ರೆ ಹೈ ಲೆವೆಲ್ ಕನೆಕ್ಷನ್ಸ್ ನ ಇಟ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕಾಗಿ ಬಹಳ ಸಲ ಮಾಡೆಲ್ಸ್ ಏನ್ ಮಾಡ್ತಾರೆ, ಸೆಕ್ಷುವಲ್ ಅಬ್ಯೂಸ್ ಅಂಡ್ ಪ್ರಾಸ್ಟಿಟ್ಯೂಷನ್ ಅನ್ನುವಂತ 2 ಥಿಂಗ್ಸ್ಗೆ ಒಳಗಾಗ್ತಾರೆ ಆರ್ ಬಲಿ ಆಗ್ತಾರೆ. ಫಾರ್ ಎಕ್ಸಾಂಪಲ್, ದುಬೈನ ಪೋಟಾ ಪಾರ್ಟಿ ತುಂಬಾ ಫೇಮಸ್. ಅಲ್ಲಿ ಬೇಸಿಕ್ಲಿ ಯಂಗ್ ಮಾಡೆಲ್ಸ್ ನ ಅಲ್ಲಿರುವಂತ ಮೆನ್ಸ್ ಅಪ್ರೋಚ್ ಮಾಡ್ತಾರೆ. ಆ ಯಂಗ್ ಮಾಡೆಲ್ಸ್ ತಮ್ಮ ಜೊತೆ ವೆಕೇಶನ್ಸ್ಗೆ ಕರ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಹೆಫ್ಟಿ ಅಮೌಂಟ್ ನ ಪೇ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಆ ಮಾಡೆಲ್ಸ್, ಆ ಮೆನ್ಸ್ ಏನಿರ್ತಾರಲ್ವಾ, ಅವ್ರಿಗೆ ಸೆಕ್ಷುವಲ್ ಸರ್ವಿಸಸ್ ನ ಮಾಡ್ಬೇಕಾಗಿರುತ್ತೆ. ಆಲ್ರೆಡಿ ಈ ಕಾನ್ಸೆಪ್ಟ್ ಬಗ್ಗೆ ತುಂಬಾ ಯೂಟ್ಯೂಬ್ ವಿಡಿಯೋಸ್ ಕೂಡ ಬಂದಿದೆ ಅಂಡ್ ಈವನ್ ಬಿಸ್ನೆಸ್ ಮ್ಯಾನ್ಗಳು ಮತ್ತೆ ಮಾಡೆಲ್ಸ್ ಮಧ್ಯೆ ನಡೆದಿರುವಂತಹ ಕಾನ್ವರ್ಸೇಷನ್ಸ್, ಸ್ಕ್ರೀನ್ ಶಾಟ್ಸ್ ಕೂಡ ನಾವು ತುಂಬಾ ನೋಡಿದೀವಿ. ಬಟ್ ಇಲ್ಲಿ ತಿಳ್ಕೊಬೇಕಾಗಿರೋದೇನಂದ್ರೆ, ಯಂಗ್ ಮಾಡೆಲ್ಸ್ ಯಾವುದೇ ರೀತಿಯಿಂದ ಫೋರ್ಸ್ಗೆ ಒಳಗಾಗೋದಿಲ್ಲ. ಇದೇನೇ ನಡೆದ್ರು ಕೂಡ ಅವ್ರ ಇಷ್ಟದ ಪ್ರಕಾರನೇ ನಡೀತಾ ಇರುತ್ತೆ, ಹೌದಾ? ಯಾಕಂದ್ರೆ ತುಂಬಾ ಜನ ಮಾಡೆಲ್ಸ್ ಇಷ್ಟದ ಪ್ರಕಾರನೇ ಹೋಗ್ತಾರೆ, ಸೆಕ್ಷುವಲಿ ಆಗ್ಲಿ ಅಥವಾ ಯಾವುದೇ ರೀತಿ ಆಗ್ಲಿ. ಅಂಡ್ ಕೆಲವು ಮಾಡೆಲ್ಸ್ ಅದಕ್ಕೂ ಮೀರಿ ಹೋಗಿರುವಂಥ ವೆಕೇಶನ್ಸ್ ನ ಫೋಟೋಸ್ ಎಲ್ಲ ತಕ್ಕೊಂಡು, ಓಕೆ, ಎಂಜಾಯ್ಮೆಂಟ್ ಮಾಡಿರುವಂಥ ಫೋಟೋಸ್ ಎಲ್ಲ ತಕ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳೋದು ಕೂಡ ಉಂಟು. ಆದ್ರೆ ಕೆಲವು ಮಾಡೆಲ್ಸ್ ಹಂಗಿರೋದಿಲ್ಲ, ಅವ್ರಿಗೆ ಇಚ್ಛೆಗೆ ವಿರುದ್ಧ ಕೂಡ ಫೋರ್ಸ್ ಮಾಡಲಾಗುತ್ತೆ. ಒಬ್ಬ ಡಚ್ ಟಾಪ್ ಮಾಡೆಲ್ ಕ್ಯಾರನ್ ಮುಲ್ಡರ್ ಹೇಳ್ಕೊಳ್ಳುವಂತ ಪ್ರಕಾರ, ಸೊ ಒಂದು ಮಾಡೆಲಿಂಗ್ ಏಜೆನ್ಸಿ ಲೈಕ್ ಎಲೈಟ್ ಮಾಡೆಲ್ಸ್ ನ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಮೇಲೆ ಒಂದು ಆರೋಪ ಮಾಡ್ತಾರೆ ಕ್ಯಾರನ್ ಅವರು, ದಟ್ ಅವರು ಅವರ ಮತ್ತೆ ಅವರ ಫೆಲೋಸ್ ಮಾಡೆಲ್ಸ್ ಮೇಲೆ ಬಹಳ ಸಲ ರೇಪ್ ಮಾಡಿದ್ದಾರೆ. ಅಂಡ್ ಈವನ್ ಫ್ರಾನ್ಸ್ ನ ಮೋಸ್ಟ್ ಎಲೈಟ್ ಅಂಡ್
ಟಾಪ್ ಪೊಲಿಟಿಷಿಯನ್ಸ್ಗಳ ಮನೆ ಕೂಡ ಕಳಿಸ್ತಾ ಇದ್ರು. ಯಾವುದಕ್ಕೋಸ್ಕರ? ಪ್ರಾಸ್ಟಿಟ್ಯೂಷನ್ಗೋಸ್ಕರ ಅಂತ. ಸೊ ಇದೆಲ್ಲ ಹೇಳ್ಕೊಂಡ್ಮೇಲೆ ಕ್ಯಾರಲ್ಗೆ ಸಮ್ ಪೀಪಲ್ ಏನ್ ಮಾಡ್ತಾರೆ, ಲೈಕ್ ಥ್ರೆಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಸಮ್ ಪೀಪಲ್ ಟ್ರೈ ಟು ಕಿಡ್ನಾಪ್ ಅಂಡ್ ಪಾಯ್ಸನ್ ಹರ್. ಸೊ ಸಮ್ಟೈಮ್ಸ್ ಈ ತರ ಸಿಚುವೇಶನ್ಸ್ನು ಕೂಡ ಮಾಡೆಲ್ಸ್ ಏನ್ ಮಾಡ್ಬೇಕಾಗುತ್ತೆ, ಫೇಸ್ ಮಾಡಬೇಕಾಗುತ್ತೆ ಅಂಡ್ ಸಿಕ್ಕಾಕೊಳ್ಬೇಕಾಗುತ್ತೆ. ಸಮ್ಟೈಮ್ಸ್ ದೇ ಯೂಸ್ ಟು ಟೇಕ್ ಡ್ರಗ್ಸ್ ಟು, ಲೈಕ್ ವೀಡ್, ಕೊಕೇನ್ ಅಂಡ್ ಎಕ್ಸೆಟ್ರಾ. ಈ ಥರದ ಡ್ರಗ್ಸ್ನ ತಗೊಳ್ತಾರೆ. ಸೊ ಇವೆಲ್ಲ ಏನು ಮಾಡ್ತಾರೆ, ಮೈಂಡ್ ಅಲರ್ಟ್ ಮಾಡ್ತವೆ. ಸೊ ಇಂಥ ಸಬ್ಸ್ಟ್ಯಾನ್ಸಸ್ನ ಯೂಸ್ ಮಾಡಿಕೊಂಡು ಬಹಳ ಸಲ ಇನ್ನೂ ಮುಂದುವರೆದು ವ್ಯಾಲಿಯಮ್, ಸ್ಯಾನೆಕ್ಸ್ ಕೂಡ ಯೂಸ್ ಮಾಡ್ತಾರೆ. ಸೊ ಸ್ಟ್ರೆಸ್ಸು, ಆಂಗ್ಸೈಟಿ ಲೆವೆಲ್ಸ್ನ ಕೂಡ ಇದು ರೆಡ್ಯೂಸ್ ಮಾಡುತ್ತೆ ಅಂತ ತುಂಬ ಡ್ರಗ್ಸ್ನ ತಗೊಳ್ತಾ ಹೋಗ್ತಾರೆ. ಸೊ ನನ್ನ ಕ್ವೆಶನ್ ಏನಂದರೆ, ಒಂದು ವೇಳೆ ಒಂದು ಕೆಲಸ ನಿಮಗೆ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಆ್ಯಂಡ್ ಈವನ್ ಫಿನಾನ್ಷಿಯಲಿ ಯಾವುದೇ ಥರದಲ್ಲಿ ನಿಮಗೆ ಖುಷಿ ಕೊಡ್ತಾ ಇಲ್ಲ ಅಂದಮೇಲೆ ಅಂಥ ಕೆಲಸದ ಮೇಲೆ ಇಷ್ಟೊಂದು ಅಬ್ಸೆಷನ್ ಯಾಕೆ? ಆಬ್ವಿಯಸ್ಲಿ ಟಾಪ್ ಮಾಡೆಲ್ಸ್ ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅಮೌಂಟ್ ಕೂಡ ಮಾಡ್ತಾ ಇದ್ದಾರೆ, ಹೌದು. ಆದರೆ ವಾಟ್ ಅಬೌಟ್ ದ ಮಾಡೆಲ್ಸ್ ಹೂ ಆರ್ ನಾಟ್ ದಟ್ ಫೇಮಸ್? ಈ ಕರಿಯರ್ ಎಲ್ಲ ಆ್ಯಂಗಲಿಂದನೂ ಇವ್ರನ್ನ ಸ್ಕ್ವೀಸ್ ಮಾಡ್ತಾ ಇದೆ ಅಲ್ವಾ? ಆ್ಯಂಡ್ ಏನಾದರೂ ಇದರಿಂದ ಅವ್ರಿಗೆ ಲಾಭ ಆಗ್ತಾ ಇದೆಯಾ? ಯಾಕೆ ಗರ್ಲ್ಸ್ ಸ್ಟಿಲ್ ಈ ಇಂಡಸ್ಟ್ರಿ ಬಗ್ಗೆ ಇಷ್ಟೊಂದು ಕ್ರೇಜ್ ಇಟ್ಕೊಂಡಿದ್ದಾರೆ? ಸೊ ಇದೆಲ್ಲ ಕೇಳಿದ್ಮೇಲೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.